ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ದುಡ್ಡು ಅನ್ನತಕ್ಕಂಥದ್ದು ತುಂಬ ದೊಡ್ಡವರು ಹೇಳಿದಂಥ ಒಂದು ಮಾತನ್ನ ನಿಮ್ಮ ಮುಂದ್ಗಡೆ ತಗೋಬರ್ತಿದ್ದಾನೆ. ಮನುಷ್ಯನಲ್ಲಿರತಕ್ಕಂಥ ಎಲ್ಲ ಬಣ್ಣಗಳನ್ನ ತೋರಿಸ್ತಕ್ಕಂಥ ಒಂದು ವಿಶೇಷವಾದ ವಸ್ತು. ಹೌದು, ಒಂದು ದುಡ್ಡಿದೆಯಲ್ಲ, ಪ್ರಾಣ ಕೊಡುತ್ತದೆ. ದುಡ್ಡಿದ್ರೆ ಪ್ರಾಣ ಕೊಡಿಸ್ಬೋದು. ಇವತ್ತು ಎಷ್ಟೋ ಜನ ಆಸ್ಪತ್ರೆಗಳು ದುಡ್ಡಿಲ್ಲ ಸರ್, ಒಳ್ಳೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಸರ್. ಎಷ್ಟೋ ಜನ ದುಡ್ಡಿಲ್ಲ ಅಂತ ಆತ್ಮಹತ್ಯೆ. ಯಾರಿಗೂ ದುಡ್ಡು ತೀರಿಸ್ಬೇಕು, ಕೊಡಬೇಕು, ಸಾಲ ಮಾಡ್ಕೊಂಡಿದ್ದಾರೆ, ಕಮಿಟ್ಮೆಂಟ್ ಆಗಿಬಿಟ್ಟಿದೆ. ಆ ಒದ್ದಾಟದಲ್ಲಿ ಜೀವ ಕಳ್ಕೊಂಡಿರೋದುಂಟು. ಒಂದು ದುಡ್ಡೇ ಹಾಗೆ. ದುಡ್ಡು ಪ್ರಾಣ ತೆಗೆಯುತ್ತೆ ಕೂಡ. ವಿಪರೀತ ದುಡ್ಡಿನ ಆಸೆ ಇರೋ ಮನುಷ್ಯ ನೀವು ನೋಡಿರ್ತೀರಿ, ಕೊಲೆ ಮಾಡಿಬಿಡ್ತಾನೆ. ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡುವಂಥ ವ್ಯಕ್ತಿಗಳನ್ನ ನಾವು ನೋಡ್ತಿದ್ದೇವೆ. ಏನು ಬೇಕಾದ್ರೂ, ಯಾರನ್ನು ಬೇಕಾದ್ರೂ, ಹೆತ್ತ ತಂದೆ ತಾಯಿಯನ್ನು ಕೂಡ ಸಾಯಿಸಿರ್ತಕ್ಕಂಥವ್ರು, ಧರ್ಮಪತ್ನಿಯನ್ನ, ಗಂಡನನ್ನ, ಮಕ್ಕಳನ್ನ, ತಂದೆ ತಾಯಿಯನ್ನ, ಯಾರನ್ನು ಬೇಕಾದರೂ ನೋಡಿ. ಎಷ್ಟು ವಿಚಿತ್ರ. ಒಂದು ದುಡ್ಡು ಹೇಗೆ ಪ್ರಾಣವನ್ನ ಪೋಷಿಸುತ್ತದೋ, ದುಡ್ಡಿದ್ರೆ 100 ಜನಕ್ಕೆ ಅನ್ನ ಹಾಕ್ಬೋದಪ್ಪ. ಏನೋ ಒಂದು ನಮ್ಮ ಮಟ್ಟಕ್ಕೆ ಒಂದು ಅನಾಥಾಶ್ರಮ, ವೃದ್ಧಾಶ್ರಮ ಕಟ್ಟಿ ಅಲ್ಲೊಂದು ಪೋಷಿಸ್ಬೋದು ದುಡ್ಡಿನಿಂದ. ಹಾಗೆ ದುಡ್ಡಿಗೋಸ್ಕರ ಕಿತ್ಕೊಂಡು ಇನ್ನೊಬ್ರು ಜೀವ ತೆಗೆಯುವಂಥದ್ದು, ಅವ್ರನ್ನ ಹಸುವೆಯಿಂದ ಹಾಕಿಸಿ ಜೀವ ತೆಗೆಯತಕ್ಕಂಥದ್ದು ಆಗುತ್ತೆ. ದುಡ್ಡು ಗೌರವ ತಂದು ಕೊಡುತ್ತದೆ. ಇವತ್ತು ಯಾರ ಹತ್ರ ದುಡ್ಡಿದೆಯೋ ಅವರನ್ನ ನೀವು ನೋಡಿ. ಅಬ್ಬೋ, ತುಂಬಾ ಜನ ಹೇಳ್ತಾರೆ ದುಡ್ಡಿಲ್ಲ, ಅವೆಲ್ಲ ಇಲ್ಲ. ನಿಮ್ಮ ಬಳಿ ದುಡ್ಡಿದ್ದರೆ ಬಾ ನೋಡೋನು, ಕುಬೇರ ಕಣೋ, ಲಕ್ಷ್ಮೀ ಪುತ್ರ ಕಣೋ, ಶ್ರೀನಿವಾಸ ಕಣೋ, ಸಪ್ತಗಿರಿವಾಸ ಕಣೋ, ಎಂಥ ಮನೆ, ಏನ್ ಕಾರು, ಏನ್ ದೌಲತ್ತು ಅನ್ನತಕ್ಕಂಥದ್ದು ಹೇಳ್ತಾರೆ. ದುಡ್ಡಿದ್ದರೆ ಗೌರವ. ಏನ್ ಕಟ್ಸಿದಾನೋ ಮನೆ, ಏನು ಅಂದ ಕಣೋ ಅದು, ಏನು ದುಡ್ಡಿಂದ ಆ ಕಾರಲ್ಲಿ ಬರೋ ಒಂದು ವೈಭೋಗ ಇದೆಯಲ್ವೇನೋ ಅನ್ನತಕ್ಕಂಥ. ಹೌದಲ್ವಾ? ಕಲಿಯುಗದ ಮಹಿಮೆ. ಕಲಿಯುಗ ಅಲ್ಲ, ಎಲ್ಲಾ ಯುಗಗಳಲ್ಲಿಯೂ ದುಡ್ಡಿಗಿರತಕ್ಕಂಥ ಒಂದು ಪ್ರಾಮುಖ್ಯತೆಯೇ ಹೀಗೆ. ದುಡ್ಡೇ ಗೌರವ ಕೂಡ ತೆಗೆಯುತ್ತದೆ. ನೀವು ನೋಡಿರ್ತೀರಿ, ಯಾರ್ದೋ ದುಡ್ಡು ತಗೊಂಡು ಓಡೋಗ್ಬಿಟ್ರು, ಕಷ್ಟಪಟ್ಟು ಸೇರಿಸಿಟ್ಟಿದ್ದು. ಯಾವುದೋ ಟ್ರೇಡಿಂಗ್ ಅಂತ ಹೇಳ್ತಾರೆ, ಯಾವುದೋ ಕ್ಲಿಕ್ಸು ರಿವ್ಯೂಸು ಮಾಡಿ ನಿಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೊಂದು ರಿಜಿಸ್ಟ್ರೇಷನ್ ಫೀಸು 10,000 ನಮ್ಮ ಅಕೌಂಟಲ್ಲಿ ಇದೆ, ಬರ್ತಿದೆ, ನೀವು ಕೊಡ್ತಿರೋ ರಿವ್ಯೂಸು ನಂಬಿಟ್ವಿ. ಅಲ್ಲಿ ಇಲ್ಲಿ ಅವ್ರದ್ದು ಇವ್ರದ್ದು ಏನೋ ಕೇಳಿ ತಗೊಬಂದು ಒಂದಷ್ಟು ಹಾಕ್ಬಿಟ್ವಿ, ಹೋಯ್ತು ಗೌರವ. ಸಾಲ ತಗೊಂಡಿದ್ದೀವಿ, ತೀರಿಸ್ಲಿಕ್ಕಾಗ್ಲಿಲ್ಲ, ಬರ್ತಾರೆ ಮನೆ ಮುಂದುಗಡೆ. ನಾನಾ ರೀತಿ
ಅವಮಾನಗಳ ಸಂಕೋಲೆ, ಅಗೌರವದ ಸಂಕೋಲೆ ದುಡ್ಡಿಲ್ಲದವನನ್ನ. ಅರೆ ದೇವಸ್ಥಾನದ ಹತ್ರ ಕೂಡ ದುಡ್ಡಿದ್ರೆ ನೋಡಿ, ಅವನಿಗೆ ಸಕಲ ವಿಶೇಷ ದರ್ಶನ, ವಿಶೇಷ ಪೂಜಾ. ಒಂದು ವಿಶೇಷ ದೇವಸ್ಥಾನದಲ್ಲಿ ವರ್ಷಕ್ಕೆ 25 ಲಕ್ಷ ಕೊಟ್ರೆ ನಿಮಗ್ ವಿಶೇಷ ದರ್ಶನ, ನೀವು ಇರೋವರೆಗೂ ನಿಮ್ ಫ್ಯಾಮಿಲಿಗೆ ವರ್ಷದಲ್ಲಿ 3 ಬಾರಿ ದೇವರ ಮುಂದುಗಡೆ ಬ್ರೇಕಿನ್ ದರ್ಶನ, ಸುಪ್ರಭಾತ ದರ್ಶನ, ಈ ರೀತಿ ಏನೇನೋ ಇದೆ. ಅದೇ ದುಡ್ಡಿಲ್ಲ ಅಂದ್ರೆ ಬಾಗಲ ಹತ್ರ ಕೂಡ ಬಿಡಲ್ಲ, ದೇವಸ್ಥಾನದ ಹತ್ರ. ಇದೇ ನಿಜ ಮಕ್ಕಳ. ಇದು ಪ್ರತಿಯೊಬ್ಬರ ಜೀವನದಲ್ಲಿ ನಡೀತಿರತಕ್ಕಂಥದ್ದು. ಯಾರೋ ಮಹಾಗುರು ಹೇಳಿರ್ತಕ್ಕಂಥ ಮಾತನ್ನ ನಿಮ್ಮ ಮುಂದ್ಗಡೆ ಹೇಳ್ತಿದ್ದಾರೆ. ದುಡ್ಡಿದ್ದರೆ ಗೌರವ ಬರುತ್ತದೆ, ತಂದು ಕೊಡುತ್ತದೆ, ಕಟೌಟ್ ಕಟ್ಟಿಸುತ್ತದೆ, ಅಲಂಕಾರ ಮಾಡಿಸುತ್ತದೆ. ಹೂವಿನ ಅಲಂಕಾರ, ಕ್ಷೀರಾಭಿಷೇಕ, ಅಬ್ಬೋ ಏನು ಗೌರವ ಗೊತ್ತಾ ಹುಡ್ಕೊಂಡ್ ಬರೋದು. ಈ ಬೆಲ್ಲದ ತುಂಡು ಇಟ್ಟಿದ ತಕ್ಷಣ ಒಂದು 10 ನಿಮಿಷದಲ್ಲಿ ಇರುವೆಗಳು ಹೇಗೆ ಸುತ್ಕೊಳ್ಳುತ್ತೋ ಆ ರೀತಿ. ಅದೇ ದುಡ್ಡಿಲ್ಲ ಅಂದ್ರೆ ನಿಮ್ಮ ಹಿಂದೇನೂ ಇಲ್ಲ. ಅರೇ ಸತ್ತು ಹೋದ ಹೆಣಕ್ಕೂ 6 ಅಡಿ 3 ಅಡಿ ಜಾಗ ಕೊಡಲ್ಲ. ರಸ್ತೆಯಲ್ಲಿ ಬಿದ್ದಿದ್ರು ಯಾರು ನೋಡಲ್ಲ, ಅನಾಥ ಶವ ಬಿಡ್ರಿ, ಕೊಡುವುದಿಲ್ಲ, ಮರ್ಯಾದೆ ಕೊಡಲ್ಲ. ಎಲ್ಲೋ ಮೂಲೆ ಯಾವ್ದಾದ್ರು ಫಂಕ್ಷನ್ಗೆ ಹೋದ್ರೆ ನೋಡಿ, ನಮ್ಮನ್ನ ಯಾವ ತರ ನೋಡ್ತಾರೆ ಗೊತ್ತಾ? ದುಡ್ಡಿಲ್ದಿದ್ದವನ್ನ ಅಷ್ಟು ಕೀಳಾಗಿ ನೋಡ್ತಾರೆ. ಅಗೌರವ ತಂದು ಕೊಡುತ್ತದೆ ಈ ದುಡ್ಡೇ. ಗೌರವ ತಂದು ಕೊಡುವುದು ದುಡ್ಡೇ, ಗೌರವ ತೆಗೆಸುವುದು ದುಡ್ಡೇ. ಮೋಸ ಮಾಡಿ ಬದುಕಿದಾನೋ ಅವನು ಅನ್ಯಾಯ ಮಾಡಿ ಬದುಕಿದಾನೋ, ಇನ್ನೊಬ್ರು ಹೊಟ್ಟೆ ಹೊಡೆದು ಬದುಕ್ತಿದಾನೋ, ಇನ್ನೊಬ್ರು ಜೀವ ತೆಗೆದು ಬದುಕ್ತಿದ್ದಾನೋ, ಇಂಥವನ ಅನ್ನತಕ್ಕಂಥ ಅಗೌರವ ಕೂಡ ದುಡ್ಡಿಂದಲೇ ಬರತಕ್ಕಂಥದ್ದು. ತುಂಬಾ ಚೆನ್ನಾಗಿ ಇನ್ನೊಂದು ಮಾತು ಹೇಳ್ತಾರೆ ಗುರುಗಳು, ದುಡ್ಡು ಅಳಿಸುತ್ತೆ. ಹೌದು, ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನೋಡಿ, ಮಕ್ಕಳು ಏನೋ ಒಂದು ಪೆನ್ಸಿಲ್ ಕೇಳಿದ್ರು, ಒಂದು ಪೆನ್ ಕೇಳಿದ್ರು, ಒಂದು ಬುಕ್ ಕೇಳಿದ್ರು, ಯಜಮಾನನಾಗಿ ಸಂಬಳ ಕೊಡಬೇಕು, ದುಡ್ಡಿಲ್ಲ. ಯಜಮಾನನಾಗಿ ಮನೆಯನ್ನ ಪೋಷಿಸಬೇಕು, ದುಡ್ಡಿಲ್ಲ. ಕಣ್ಣಲ್ಲಿ ನೀರು ಎಷ್ಟು ಬರುತ್ತೆ ಅಂದ್ರೆ ಆ ತಂದೆಗೆ ಮಾತ್ರ ಗೊತ್ತು, ಮನೆಯ ಯಜಮಾನನಿಗೆ ಗೊತ್ತು, ಯಜಮಾನಿಗೆ ಗೊತ್ತು. ನನ್ನ ಮಗನಲ್ಲಿ ಒಳ್ಳೆ ಆಟ ಇದೆ ಸ್ವಾಮಿ, ಒಳ್ಳೆ ಆ ಆಟಕ್ಕೆ ಹಾಕ್ಬೇಕು, ಒಂದು ಬ್ಯಾಟ್ ಕೊಡಿಸ್ಬೇಕಂದ್ರೆ ಇಲ್ಲ, ಒಳ್ಳೆ ಒಂದು ಕೋಚಿಂಗ್ ಕೊಡಿಸ್ಬೇಕು ಅಂದ್ರೆ ಇಲ್ಲ. ನನ್ನ ಮಗ ಫಾರಿನ್ ಹೋಗ್ಬೇಕು ಅಂತ ಆಸೆ ಪಡ್ತಿದ್ದಾನೆ, ನನ್ನ ಮಗ ಮೆಡಿಕಲ್ ಓದ್ಬೇಕು ಅಂತ ಆಸೆ ಪಡ್ತಿದ್ದಾನೆ, ನನ್ನ ಮಗ ಇಂಜಿನಿಯರ್ ಮಾಡ್ಬೇಕು ಅಂತಿದ್ದಾನೆ, ನನ್ನ ಮಗಳು ಒಂದು ಬಿಸ್ನೆಸ್ ಮಾಡ್ಬೇಕು, ಒಂದು ಬೋಟಿಗೆ ಹಾಕ್ಬೇಕು ಅಂತಾಳೆ. ನಮ್ಮ ಹತ್ರ ದುಡ್ಡಿಲ್ಲ ಗುರುಗಳೇ ಅಂತ ಎಷ್ಟೋ ಮಂದಿ ಬಿಕ್ಕಿ ಬಿಕ್ಕಿ ಅಳ್ತಕ್ಕಂಥದ್ದನ್ನು ನೋಡಿದ್ದಾನೆ. ಹಾಗೆಯೇ ದುಡ್ಡು ನಗಿಸುತ್ತೆ, ದುಡ್ಡು ನಗಿಸುತ್ತೆ. ಅವ್ರು ಕೇಳಿದನ್ನ ದುಡ್ಡಿರೋರು ಮಾಡಿದಾಗ ನೋಡಿ, ಅಲ್ಲೊಂದು ಆನಂದ. ನಮ್ಮಪ್ಪ ಇಂಥದ್ದೊಂದು ಹೋಟ್ಲ್ ಕರ್ಕೊಂಡೋಗಿ ಒಳ್ಳೆ ಊಟ ಕೊಡಿಸ್ದ, ಓ ಆನಂದೋ ಬ್ರಹ್ಮ, ಬ್ಯೂಟಿಫುಲ್ ಆನಂದ ಲೋಕ. ದುಡ್ಡು ನಗಿಸುತ್ತದೆ, ಖುಷಿ ತಂದು ಕೊಡುತ್ತೆ. ದುಡ್ಡಿದ್ದವ್ರ ಹತ್ರ ಅದೊಂದು ಖುಷಿ. ದುಡ್ಡೇ ದುಡ್ಡಪ್ಪ ಅಂದ ನಮ್ಮಪ್ಪ. ಹೌದು, ದುಡ್ಡಿಲ್ದವನನ್ನ ನೋಡಿ ಅವನೆಲ್ಲೋ ಒಂದು, ಹೇಗಪ್ಪ ಈ ಮನೆ ತಿಂಗಳು ಬಾಡಿಗೆ ಕಟ್ಟೋದಪ್ಪ, ತುಂಬಾ ಕರೆಕ್ಟ್ ಟೈಮ್ ಕೊಡ್ತಿರ್ರಿ ಬಾಡಿಗೆ ಅಂತಾನೆ ಓನರು. ನಕ್ಕೊಂಡು ಹೇಳ್ತಾನೆ, ನಿಮ್ಮನ್ನ ಕರೀತಾನೆ, ವಿಶೇಷ ಉತ್ಸವಕ್ಕೆ ಕರೀತಾನೆ, ಫಂಕ್ಷನ್ಗೆ ಕರೀತಾನೆ. ದುಡ್ಡಿದ್ದರೆ ಎಲ್ಲರೂ ನಿಮ್ಮ ಹಿಂದೆ, ನಿಮ್ಮ ಆ ನಗುವಿನಿಂದೆ. ಅವನ್ ಏನ್ ಮಾತಾಡಿದ್ರು ಕೂಡ ಅದೊಂದು ಆನಂದವೇ. ದುಡ್ಡು ನಗಿಸುತ್ತದೆ. ಮಕ್ಕಳ ಕಣ್ಣಲ್ಲಿ, ಯಜಮಾನಿಯ ಕಣ್ಣಲ್ಲಿ, ಯಜಮಾನನ ಕಣ್ಣಲ್ಲಿ, ವರ್ಕರ್ಗಳ ಕಣ್ಣಲ್ಲಿ, ನಮ್ಮ ಯಜಮಾನ ಟೈಮ್ ಸರಿಯಾಗಿ ಕೊಟ್ಟಪ್ಪ ಪುಣ್ಯಾತ್ಮ, ಅಲ್ಲೊಂದು ನಗು. ಅದರಲ್ಲಿ ಏನೋ ಜೀವನ ಕಟ್ಕೋತಿದ್ದೀವಿ, ಅಲ್ಲೊಂದು ನಗು. ದುಡ್ಡೇ ದೊಡ್ಡಪ್ಪ. ಹೇಗೆ ಅಳಿಸುತ್ತೋ ದುಡ್ಡಿಲ್ಲದಿದ್ದಾಗ, ದುಡ್ಡು ಬಂದಾಗ ನಗು ತಂದು ಕೊಡುತ್ತದೆ. ಹಾಗೆಯೇ ದುಡ್ಡು ಒಳ್ಳೆಯದನ್ನು ಮಾಡಿಸುತ್ತದೆ. ಎಲ್ರಿಗೂ ಅಂತ ಸೌಭಾಗ್ಯ ಸಿಗೋಲ್ಲ. ಕೆಲವರು ದುಡ್ಡಿದ್ದಂಥವರು 4 ಮಕ್ಕಳನ್ನ ದತ್ತಕ್ಕೆ ತಗೋತಾರೆ, ಒಂದು ಅನಾಥ ಆಶ್ರಮಕ್ಕೆ ನೋಡ್ಕೋತಾರೆ, ಒಂದು ವೃದ್ಧಾಶ್ರಮಕ್ಕೆ ನೋಡ್ಕೋತಾರೆ, ಯಾರಿಗೂ ಒಂದು ವಿದ್ಯಾ ಸಹಾಯ ಮಾಡತಕ್ಕಂಥದ್ದು ಮಾಡ್ತಾರೆ, ವಿದ್ಯೆಗೆ. ಹೌದು ಅಲ್ವಾ? ಒಳ್ಳೇದು ಮಾಡಿಸುತ್ತೆ.
ಅಲ್ಲೊಂದು ನೆರಳು ಕೊಡಿಸುತ್ತೆ. ಒಂದು ಚೌಟ್ರಿ ಕಟ್ಟಿದ್ದಾನೆ ಪುಣ್ಯಾತ್ಮ, ನಿತ್ಯ ಕಲ್ಯಾಣ. ನೀವಿವತ್ತು ಕೈವಾರ ಕ್ಷೇತ್ರ ಇದೆಯಲ್ಲ, ಯಾರು ದುಡ್ಡಿರೋರಪ್ಪ ಕಟ್ಟಿಸಿದ್ದಾರೆ, ನಿತ್ಯ ಕಲ್ಯಾಣ. ಅಲ್ಲಿ ನಿತ್ಯ ನೂರಾರು ಕಲ್ಯಾಣಗಳು ಒಂದೊಂದು ಬಾರಿ ನಡೆಯುತ್ತೆ. ನೀವು ನಂಬಲ್ಲ ಮಕ್ಕಳೇ, ನೀವು ಯಾವತ್ತಾದ್ರೂ ಜೀವನದಲ್ಲಿ ಅಂಥದ್ದೊಂದು ಕಲ್ಯಾಣವನ್ನ ನೀವೆಲ್ಲೂ ನೋಡಿರೋಲ್ಲ. ನೀವು ಕೈವಾರ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಟ್ಟು ನೋಡಿ. ಬೆಂಗಳೂರು ಕಡೆ ಬಂದ್ರೆ ಇಲ್ಲಿಂದ ಒಂದು 70-80 ಕಿಲೋಮೀಟರ್ ದೂರದಲ್ಲಿದೆ ಆ ಮಹಾಕ್ಷೇತ್ರ. ಅಲ್ಲಿ ನಿತ್ಯ ನಡೆಯೋ ಆ ಕಲ್ಯಾಣಗಳ ಆ ಆನಂದವಿದೆಯಲ್ಲ, ನೋಡ್ತಿದ್ರೆ ನಾವೆಲ್ಲ ಮರೆತೋಗ್ತೇವೆ. ಇಷ್ಟು ಒಂದು ಅದ್ಭುತವಾನತಕ್ಕಂಥ ಆ ವಾಲಗಗಳು ಅಲ್ಲಿ ಮುಗಿಸೋಷ್ಟರಲ್ಲಿ ಇನ್ನೊಂದ್ ಕಡೆ ಅಲ್ಲಿ ನೋಡ್ಬೇಕು ಹಸಿರು ತೋರಣಗಳು. ಅಲ್ಲಿ ಪ್ರತಿಯೊಬ್ಬರ ಕಣ್ಣಲ್ಲೂ ಆನಂದವೇ. ದುಡ್ಡಿದ್ದರೆ ಒಳ್ಳೆಯದನ್ನು ಮಾಡಿಸುತ್ತದೆ. ಯಾರಿಗೂ ಒಂದು 4 ಜನಕ್ಕೆ ದಾನ ಮಾಡ್ಬೋದು, ಧರ್ಮ ಮಾಡ್ಬೋದು, ಧರ್ಮಛತ್ರ ಕಟ್ಟಿಸ್ಬೋದು, ವಿದ್ಯೆ ಓದಿಸ್ಬೋದು, ಬದುಕು ಕಟ್ಟಿಸ್ಬೋದು, ಕೈಯಿಂದ ಕೊಡಬಹುದು. ಹೌದಲ್ವಾ? ಹಾಗೆಯೇ ದುಡ್ಡು ಅನ್ನತಕ್ಕಂಥದ್ದು ಕೆಟ್ಟದನ್ನು ಕೂಡ ಮಾಡಿಸುತ್ತದೆ. ದುಡ್ಡುಗೋಸ್ಕರ ಏನೇನ್ ಕೆಟ್ಟದ್ ಮಾಡಿಲ್ಲಪ್ಪ ಮನುಷ್ಯ. ಗಂಡ ಸತ್ತೇ ಇಲ್ಲ, ಸತ್ತೋಗಿದ್ದಾನೆ ಅಂತ ಹೇಳಿ ಪಾಲಿಸಿ ತಗೊಂಡಿರೋರು ಎಷ್ಟು ಜನ ಇಲ್ಲ. ತಂದೆ ತಾಯಿ ಹತ್ರ ಬೇರೆ ಏನಕ್ಕೂ ಸೈನು ಅಂತ ಹೇಳ್ಬಿಟ್ಟು ಗಿಫ್ಟ್ ಡೀಡು ಮಾಡಿಸ್ಕೊಂಡು ತಮ್ಮ ಹೆಸರು ಮಾಡಿಸ್ಕೊಂಡಿರೋರಿಲ್ಲ. ದುಡ್ಡುಗೋಸ್ಕರ ಕೆಟ್ಟದ್ದು. ಇವತ್ತಿಗೂ ಒಂದು ಬಹುದೊಡ್ಡ ಬೆಂಗಳೂರಿನ ಒಂದು ಬಹುದೊಡ್ಡ ಕಲಾವಿದ ಆತ, ಫಾರಿನರ್. ಆತ ಬೆಂಗಳೂರಲ್ಲಿ ನೆಲೆಸಿರ್ತಾನೆ, ಕನಕಪುರ ರಸ್ತೆ. ಎಷ್ಟೋ ದೊಡ್ಡ ಎಸ್ಟೇಟ್ ಅದು. ಕೆಲಸಕ್ಕೆ ಸೇರಿರ್ತಕ್ಕಂಥವ್ರು ಅವರ ಹೆಸರಿಗೆ ಏನ್ ಬೇಕಾದ್ರೂ ಮಾಡಿಸುತ್ತಾರೆ. ನಾನು ಕಣ್ಣಾರೆ ನೋಡಿದ್ದೇನೆ. ಉತ್ತರ ಭಾರತದಲ್ಲಿ ನೀವು ನಂಬಲ್ಲ, ಬರೀ 10 ರೂಪಾಯಿಗೋಸ್ಕರ ಕೊಲೆ ಮಾಡಿರ್ತಕ್ಕಂಥವರನ್ನು ನೋಡಿದ್ದೇನೆ. ಏನು ಇದು ಅನ್ನತಕ್ಕಂಥದ್ದು. ಇಷ್ಟು ಓಲೆ ಇದ್ರೆ ಕಿವಿ ಕುಯ್ದಾಕ್ಬಿಡ್ತಾರೆ. ದುಡ್ಡುಗೋಸ್ಕರ ಕೊಲೆಯೂ ಕೂಡ ಅಷ್ಟು ದೊಡ್ಡ ಭೀಭತ್ಸ ಕೆಟ್ಟದನ್ನು ಕೂಡ ದುಡ್ಡು ಮಾಡಿಸುತ್ತದೆ. ಒಂದೇ ಒಂದು ಈ ಬಣ್ಣದ ಕಾಗದ ಮನುಷ್ಯನಲ್ಲಿರತಕ್ಕಂಥ ಎಲ್ಲಾ ಬಣ್ಣಗಳನ್ನ ಹೊರಗಡೆ ತೆಗೆಯುತ್ತೆ. ಹೌದೋ ಅಲ್ವೋ? ಈ ಒಂದು ಬಣ್ಣದ ಕಾಗದ, ಅದು ನಾನಿರ್ಬೋದು, ನೀವಿರ್ಬೋದು, ಎಲ್ರು. ಆ ಭಗವಂತ ಕೂಡ ನೋಡಿ ಸುಮ್ಮನೆ ಇದ್ದಾನೆ. ಭಗವಂತ ಇರುವವರಿಗೆ ವಿಶೇಷ ದರ್ಶನ, ಇಲ್ಲದಿರೋವರಿಗೆ ಮಾಮೂಲಿ ದರ್ಶನ. ಇದು ನಿಜವೇ. ಭಗವಂತ ಕೂಡ ಸುಮ್ಮನಾಗ್ಬಿಟ್ಟಿದ್ದಾನೆ. ಮನುಷ್ಯನ ಈ ಗುಣಗಳನ್ನ ನೋಡಿಕೊಂಡು ನಿರ್ವಿಕಾರ ಭಾವವಾಗಿ ಏನೋ ಮಾಡ್ಕೋ ಹೋಗೋ, ನಿನ್ನ ಕರ್ಮ ನೀನು ಅನುಭವಿಸ್ಕೋತೀಯ. ಯದ್ಭಾವಂ ತದ್ಭವತಿ ಅನ್ನತಕ್ಕಂಥ ಒಂದು ರೀತಿಯಲ್ಲಿ. ಹೌದು ಅಲ್ವೋ ಹೇಳಿ ಮಕ್ಕಳು? ಈ ಒಂದೇ ಒಂದು ಬಣ್ಣದ ಕಾಗದ ಮನುಷ್ಯನಲ್ಲಿರತಕ್ಕಂಥ ಅಷ್ಟೂ ಬಣ್ಣಗಳನ್ನ ಹೊರಗಡೆ ತೆಗೆದಿಟ್ಟುಬಿಟ್ಟಿದೆ. ನೋಡಿಕೊಂಡು ಬಳಸಿ, ನಿರ್ವಿಕಾರವಾಗಿರಿ, ಸ್ವೀಕಾರ ರೂಪದಲ್ಲಿರಿ. ಏನಿದೆಯೋ ಅದು ನಿನ್ನದು. ಈ ದುಡ್ಡು ನಮ್ಮನ್ನ ಅಧಪತನಕ್ಕೆ ತಳ್ಳಿಬಿಡುತ್ತೆ. ವಿಪರೀತ ದುಡ್ಡಿನ ಮೋಹ, ವಿಪರೀತ ದುಡ್ಡಿನ ಆಸೆ ಪಟ್ಟಿರ್ತಕ್ಕಂಥವರಿಗೆ ನೋವು ತಪ್ಪಿದ್ದಲ್ಲ, ಬಾಧೆ ತಪ್ಪಿದ್ದಲ್ಲ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ
ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ.